ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್, ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿಂ ಆದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರೈರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಯೂಷದಾಯಕಂ. ಸರ್ವೇ ಜನಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಮೆಟಬಾಲಿಕ್ ಸಿಂಡ್ರೋಮ್ ಅಥವಾ ಮೆಟಬಾಲಿಕ್ ಡಿಸಾರ್ಡರ್ ಅಂದರೆ ಏನು ಅನ್ನೋದನ್ನು ಇವತ್ತು ತಿಳ್ಕೊಳ್ಳೋಣ. ನೀವು ಮೆಟಬಾಲಿಸಮ್ ಅನ್ನೋ ಒಂದು ವರ್ಡ್ನ ಕೇಳಿರ್ತೀರ. ಯಾವುದ್ರ ಜೊತೆ ಕೇಳಿರ್ತೀರ? ಡೈಜೆಷನ್ ಅನ್ನೋ ಒಂದು ಪದದ ಜೊತೆ ಕೇಳಿರ್ತೀರ. ಡೈಜೆಷನ್ ಆ್ಯಂಡ್ ಮೆಟಬಾಲಿಸಮ್ ಅಂತ ಹೇಳ್ತಾರೆ. ಡೈಜೆಷನ್ ಅಂತಂದರೆ ನಾವು ತಿಂದ ಆಹಾರ ಜೀರ್ಣ ಆಗೋದು. ಮೆಟಬಾಲಿಸಮ್ ಅಂತಂದರೆ ಆಹಾರ ಜೀರ್ಣ ಆದರೆ ಸಾಲದು, ಆ ಜೀರ್ಣ ಆದ ನಂತರ ಆ ಆಹಾರ ಪೋಷಕಾಂಶವುಳ್ಳ ಇರತಕ್ಕಂತಹ ಆಹಾರ ಅದು ಎನರ್ಜಿಯಾಗಿ, ಶಕ್ತಿಯಾಗಿ ಪರಿವರ್ತನೆ ಆಗಬೇಕು. ಆವಾಗ ಮಾತ್ರ ನಮ್ಮ ದೇಹದ ಬೆಳವಣಿಗೆ, ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಸಾಧ್ಯ. ನಮಗೆ ಎನರ್ಜಿ, ಶಕ್ತಿ ಬರಲು ಸಹಾಯಕ. ಈ ಒಂದು ಮೆಟಬಾಲಿಸಮ್ ಆಗೋದಕ್ಕೆ ನಮ್ಮ ದೇಹದಲ್ಲಿ ನಾವು ಆಹಾರ ತೆಗೆದುಕೊಳ್ಳೋದು ಬಹು ಪ್ರಮುಖವಾದ ಪಾತ್ರ ವಹಿಸ್ತದೆ. ನೀವು ಯಾವುದೇ ರೀತಿಯ ಆಹಾರ ಪದ್ಧತಿಗಳನ್ನ ಸೇವನೆ ಮಾಡ್ಬೋದು. ಸಸ್ಯಾಹಾರಿ ಇರಬಹುದು, ಮಾಂಸಾಹಾರಿ ಇರಬಹುದು. ಯಾವುದೇ ಒಂದು ಆಹಾರವನ್ನು ನೀವು ಸೇವನೆ ಮಾಡಿದಾಗ ಅದರಲ್ಲಿ 3 ಅಂಶಗಳಿರ್ತದೆ. ಒಂದು ಕಾರ್ಬೋಹೈಡ್ರೇಟ್ಸ್, ಎರಡನೆಯದು ಫ್ಯಾಟ್ಸ್, ಮೂರನೇದು ಪ್ರೋಟೀನ್. ಇವನ್ನು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಕರೀತಾರೆ. ಈ ಪೋಷಕಾಂಶ ಇರ್ತಕ್ಕಂತಹ ಆಹಾರ ಪದಾರ್ಥಗಳನ್ನ ನೀವು ತಗೊಂಡಾಗ ಕಾರ್ಬೋಹೈಡ್ರೇಟ್ಸು ನಾವು ಸೇವನೆ ಆದ ನಂತರ ಅದು ಗ್ಲೂಕೋಸ್ ಆಗಿ ಅಥವಾ ಶುಗರ್ ಆಗಿ ಕನ್ವರ್ಟ್ ಆಗ್ತದೆ. ಫ್ಯಾಟ್ಸು ಫ್ಯಾಟಿ ಆ್ಯಸಿಡ್ ಆಗಿ ಕನ್ವರ್ಟ್ ಆಗ್ತದೆ. ಪ್ರೋಟೀನು ಅಮೈನೋ ಆ್ಯಸಿಡ್ ಆಗಿ ಕನ್ವರ್ಟ್ ಆಗ್ತದೆ. ಈ ಗ್ಲೂಕೋಸ್ ಅನ್ನೋದು, ಈ ಕಾರ್ಬೋಹೈಡ್ರೇಟ್ಸ್ ಗ್ಲೂಕೋಸ್ ಅಥವಾ ಶುಗರ್ ಆಗಿ ಕನ್ವರ್ಟ್ ಆದರೆ ಸಾಲದು, ಇದು ನಮಗೆ ಶಕ್ತಿ ದೊರೆಯೋದಿಲ್ಲ. ಈ ಗ್ಲೂಕೋಸ್ ಅಥವಾ ಶುಗರ್ ಇದು ಸೆಲ್ಸ್ಗಳಲ್ಲಿ, ಜೀವಕೋಶದಲ್ಲಿ ಹೋಗಿ ಅದು ಎನರ್ಜಿಯಾಗಿ ಕನ್ವರ್ಟ್ ಆಗಬೇಕಾಗ್ತದೆ. ಆ ಎನರ್ಜಿಯಾಗಿ ಅದು ಪರಿವರ್ತನೆ ಆದ ನಂತರ ನಮ್ಮ ದೇಹಕ್ಕೆ ಶಕ್ತಿ ದೊರೆಯುತ್ತದೆ. ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್, ದೇಹದ ಬೆಳವಣಿಗೆಗೆ ತುಂಬಾ ಸಹಕಾರಿಯಾಗಿದೆ. ಈ ಒಂದು ಎನರ್ಜಿಯಾಗಿ ಕನ್ವರ್ಟ್ ಆಗಬೇಕು ಅಂತಂದರೆ, ಶುಗರ್ ಅಥವಾ ಗ್ಲೂಕೋಸ್ ಎನರ್ಜಿಯಾಗಿ ಕನ್ವರ್ಟ್ ಆಗಬೇಕು ಅಂದರೆ ಇನ್ಸುಲಿನ್ ಅಂತ ಒಂದು ಹಾರ್ಮೋನು ಸರಿಯಾಗಿ ಉತ್ಪತ್ತಿಯಾಗಬೇಕು. ಈ ಇನ್ಸುಲಿನ್ ಅನ್ನೋದು ಪ್ಯಾಂಕ್ರಿಯಾಸ್ನಲ್ಲಿ ಇರ್ತಕ್ಕಂಥ ಬೀಟಾ ಸೆಲ್ಸಲ್ಲಿ ಉತ್ಪತ್ತಿಯಾಗ್ತದೆ. ಈ ಒಂದು ಕ್ರಿಯೆ ಸರಿಯಾಗಿತ್ತು ಅಂದರೆ ನಮ್ಮ ಆ ದೇಹದ ಬೆಳವಣಿಗೆ ಸರಿಯಾಗಿರ್ತದೆ. ನಾವು ಯಾವುದೇ ಆಹಾರ ಪಾನೀಯಗಳನ್ನ ಸೇವನೆ ಮಾಡಿದ್ರೆ ಅದು ಶಕ್ತಿಯುತವಾಗಿ ನಮಗೆ ಹೊರಹೊಮ್ಮುತ್ತದೆ. ಅದಕ್ಕೆ ಇದರಲ್ಲಿ ಮೆಟಬಾಲಿಕ್ ಸಿಂಡ್ರೋಮ್ ಅಥವಾ ಮೆಟಬಾಲಿಕ್ ಡಿಸಾರ್ಡರ್ ಅಂದರೆ ಇದರಲ್ಲಿ ಏರುಪೇರಿದ್ದರೆ, ನಾವು ತೆಗೆದುಕೊಳ್ತಕ್ಕಂಥ ಆಹಾರದಲ್ಲಿ, ಪಾನೀಯದಲ್ಲಿ ಏನಾದರೂ ಏರುಪೇರಿತ್ತು ಅಂತಂದರೆ ಆವಾಗ ಒಂದು ಸಮಸ್ಯೆಗಳು, ಹಲವಾರು ಸಮಸ್ಯೆಗಳು, ಕಾಯಿಲೆಗಳು ಉತ್ಪತ್ತಿ ಆಗ್ತದೆ. ಇದಕ್ಕೆ ಮೆಟಬಾಲಿಕ್ ಡಿಸಾರ್ಡರ್ ಅಂತಂತಾರೆ. ಡಿಸೀಸ್ ಅಲ್ಲ, ಡಿಸಾರ್ಡರ್ ಅಂತಂತ ಹೇಳ್ತಾರೆ. ಅಂದರೆ ವ್ಯತ್ಯಾಸ ಆಗೋದ್ರಿಂದ ಸಮಸ್ಯೆ ಉತ್ಪತ್ತಿ ಆಗೋದಕ್ಕೆ ಈ ಒಂದು ಇದೆಲ್ಲದಕ್ಕೂ ಮೂಲ ಕಾರಣ ನಮ್ಮ ಆಹಾರ. ನಾವು ಸೇವಿಸ್ತಕ್ಕಂಥ ಆಹಾರ ಸರಿಯಾಗಿರಬೇಕು. ಇದನ್ನೇ ಸಾವಿರಾರು ವರ್ಷಗಳ ಹಿಂದೆ ಆಯುರ್ವೇದದಲ್ಲಿ ಕಶ್ಯಪ ಮಹರ್ಷಿಯು ಕಶ್ಯಪ ಸಂಹಿತ ಕಿಲಸ್ಥಾನ 4ನೇ ಅಧ್ಯಾಯ 5ನೇ ಶ್ಲೋಕದಲ್ಲಿ ಇದರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಅಂದರೆ ಆಹಾರದ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ನಚ ಆಹಾರ ಸಮಂ ಕಿಂಚಿತ್ ವೈಷಜ್ಯಂ ಉಪಲಭ್ಯತೆ ಶಕ್ಯತೆ ಪ್ಯನ್ನ ಮಾತ್ರೇಣ ನರಂ ಕರ್ತುಂ ನಿರಾಮಯಃ. ಅಂದರೆ ಈ ಒಂದು ಶ್ಲೋಕದ ಅರ್ಥ ನಚಹಾರ ಸಮಂ ಕಿಂಚಿತ್ ವೈಷಜ್ಯಂ ಉಪಲಭ್ಯತೆ ಅಂದರೆ ಆಹಾರಕ್ಕೆ ಸಮನಾಗಿರ್ತಕ್ಕಂಥ ಔಷಧಿನೇ ಇಲ್ಲ ಅಂತ ಅರ್ಥ. ಅಂದರೆ ನಾವು ಆಹಾರವನ್ನು ಸರಿಯಾದ ಒಂದು ಆಹಾರ ಸರಿಯಾದ ಸಮಯಕ್ಕೆ, ಸರಿಯಾದ ರೀತಿಯಲ್ಲಿ, ಸರಿಯಾದ ಕ್ರಮದಲ್ಲಿ ಹಾಗೂ ಸರಿಯಾದ ಒಂದು ಪ್ರಮಾಣದಲ್ಲಿ ನಾವು ಆಹಾರ, ಪೌಷ್ಟಿಕಾಂಶ ಇರತಕ್ಕಂತಹ ಆಹಾರ ಪದಾರ್ಥಗಳನ್ನ ನಾವು ಸೇವನೆ ಮಾಡಿದ್ರೆ ಇದು ಔಷಧಿಗಿಂತನೂ ಹೆಚ್ಚಾಗಿ ಕೆಲಸ ಮಾಡ್ತದೆ. ಔಷಧಿಯ ಅಗತ್ಯವೇ ಬರೋದಿಲ್ಲ ನಮಗೆ. ಇದೇ ನಮಗೆ ಆಹಾರವೇ ಔಷಧಿಯಾಗಿ ನಮಗೆ ಉತ್ಪತ್ತಿ ಆಗ್ತದೆ. ಆಹಾರವೇ ನಮಗೆ ಔಷಧಿಯಾಗಿ ಕೆಲಸ ಮಾಡ್ತದೆ. ನರಂ ಕರ್ತುಂ ನಿರಾಮಯ. ನರಂ ಅಂತಂದರೆ ಮನುಷ್ಯರಿಗೆ, ನಿರಾಮಯ ಅಂತಂತಂದರೆ ಕಾಯಿಲೆನೇ ಬರದಲೇ ಇರೋಂಗೆ ಈ ಆಹಾರನೇ ನಮಗೆ ಔಷಧಿಯಾಗಿ ಕೆಲಸ ಮಾಡ್ತದೆ ಅಂತ ಅರ್ಥ. ಬನ್ನಿ ಹಾಗಾದರೆ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಮೆಟಬಾಲಿಕ್ ಸಿಂಡ್ರೋಮ್ ಅಥವಾ ಮೆಟಬಾಲಿಕ್ ಡಿಸಾರ್ಡರ್ಗಳು ಯಾವ್ಯಾವುದು ಅಂತ ತಿಳ್ಕೊಳ್ಳೋಣ. ಈ ಮೆಟಬಾಲಿಸಮ್ ಅಂತಂದರೆ ಏನು ಅಂತ ಹೇಳಿದೆ. ಸಿಂಡ್ರೋಮ್ ಅಂತಂದ್ರೆ ಏನು? ಸಿಂಡ್ರೋಮ್ ಅಂತಂದರೆ ಗ್ರೂಪ್ ಆಫ್ ಸಿಂಟಮ್ಸ್ ಆರ್ ಕಂಡೀಷನ್ಸ್. ಸಿಂಡ್ರೋಮ್ ಅಂದರೆ ಒಂದು ಗ್ರೂಪ್ ಆಫ್ ಒಂದು ಲಕ್ಷಣಗಳು,
ಒಂದಿಷ್ಟು ಜನ ಲಕ್ಷಣಗಳು ಅಥವಾ ಕಂಡೀಷನ್ಗಳು ಇರೋದನ್ನು ಸಿಂಡ್ರೋಮ್ ಅಂತ ಕರೀತಾರೆ. ಇದರಲ್ಲಿ ಈ ಆಹಾರದಲ್ಲಿ ಏರುಪೇರು ಆದಾಗ, ವ್ಯತ್ಯಾಸ ಆದಾಗ, ಅಥವಾ ಡೈಜೆಷನ್ ಸರಿಯಾಗದಲ್ಲೇ ಇದ್ದರೆ, ಮೆಟಬಾಲಿಸಮ್ ಸರಿಯಾಗದಲ್ಲೇ ಇದ್ದರೆ 5 ರೀತಿಯ ನಮಗೆ ಒಂದು ತೊಂದರೆ ಆಗ್ತದೆ. ಇದನ್ನು ಕಾಯಿಲೆ ಏನಕ್ಕಾಗಲ್ಲ, ಡಿಸಾರ್ಡರ್ ಅಂತ ಅನ್ಬೋದು. ಇದರಲ್ಲಿ ಯಾವ ಒಂದು ಡಿಸಾರ್ಡರ್ಗಳಿದೆ ಅಂತಂದರೆ ಇದಕ್ಕೆ ಲೈಫ್ ಸ್ಟೈಲ್ ಇಂಡ್ಯೂಸ್ಡ್ ಮೆಟಬಾಲಿಕ್ ಡಿಸಾರ್ಡರ್ ಅಂತ ಹೇಳ್ತಾರೆ. ಅಂದರೆ ಜೀವನ ಶೈಲಿ ಆಧಾರಿತ ನಮ್ಮ ಆಹಾರ ವಿಹಾರದಲ್ಲಿ ವ್ಯತ್ಯಾಸ ಆದಾಗ, ಸರಿಯಾದ ಸಮಯಕ್ಕೆ ಆಹಾರ ತಗೊಳ್ಳದಲ್ಲೇ, ಸರಿಯಾದ ವ್ಯಾಯಾಮ ಮಾಡದಲ್ಲೇ ನಾವು ಇತ್ತು ಅಂತಂದರೆ ಇಂಥ ಸಮಯದಲ್ಲಿ ಕಾಯಿಲೆಗಳು ಒಂದು ಸಮಸ್ಯೆಗಳು ಉದ್ಭವ ಆಗೋದಕ್ಕೆ ಮೆಟಬಾಲಿಕ್ ಡಿಸಾರ್ಡರ್ಸ್ ಅಂತ ಕರೀತಾರೆ. ಇವು 5 ಇದೆ ಪ್ರಮುಖವಾಗಿ. ಮೊದಲನೆಯದು ಹೈ ಬ್ಲಡ್ ಪ್ರೆಷರ್, ಅಂದರೆ ಅಧಿಕವಾದ ರಕ್ತದೊತ್ತಡ. ಎರಡನೇದು ಹೈ ಬ್ಲಡ್ ಶುಗರ್ ಅಂತಂದರೆ ಸಕ್ಕರೆ ಅಂಶ ರಕ್ತದಲ್ಲಿ ಜಾಸ್ತಿ ಆಗೋದು. ಮೂರನೇದು ಹೈ ಟ್ರೈಗ್ಲಿಸರೈಡ್ಸ್ ಅಂತಂದರೆ ಟ್ರೈಗ್ಲಿಸರೈಡ್ಸ್ ಅಂಶ ಜಾಸ್ತಿ ಆಗೋದು. ನಾಲ್ಕನೇದು ಲೋ HDL ಅಂತಂದರೆ ಗುಡ್ ಕೊಲೆಸ್ಟ್ರಾಲ್, ಒಳ್ಳೆಯ ಕೊಲೆಸ್ಟ್ರಾಲ್ ದೇಹದಲ್ಲಿ ಕಡಿಮೆ ಆಗ್ತಕ್ಕಂಥದ್ದು. ಐದನೇದು ಲಾರ್ಜ್ ವೇಸ್ಟ್ ಅಂತಂದರೆ ಸೊಂಟದ ಸುತ್ತಳತೆ ದೊಡ್ಡದಾಗಿರೋದು. ಬನ್ನಿ ಹಾಗಾದರೆ ಈ 5 ಒಂದು ಸಮಸ್ಯೆಗಳು ಏನು ಅಂತ ತಿಳ್ಕೊಳ್ಳೋಣ. ಇದು ನಾರ್ಮಲ್ ರೇಂಜ್ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಹೈ ಬ್ಲಡ್ ಪ್ರೆಷರ್, ನಮ್ಮ ಬ್ಲಡ್ ಪ್ರೆಷರ್ ರಕ್ತದ ಒತ್ತಡ 120/80 mmHgಗಿಂತನೂ ಜಾಸ್ತಿ ಇದ್ದ ಸಂದರ್ಭದಲ್ಲಿ ಅದನ್ನು ಹೈ ಬ್ಲಡ್ ಪ್ರೆಷರ್ ಅಂತ ಕರೀತಾರೆ. ಇದಕ್ಕೆ ಕಾರಣ ನಾವು ಸೇವಿಸ್ತಕ್ಕಂಥ ಆಹಾರದಲ್ಲಿ ಉಪ್ಪು, ಮಸಾಲೆಯುಕ್ತ ಆಹಾರ ಪದಾರ್ಥಗಳು, ಈ ಜಂಕ್ ಫುಡ್ಸ್ಗಳು, ಫ್ರೈಡ್ ಫುಡ್ಸ್ಗಳು ಹಾಗೂ ಆಯಿಲ್ ಅಂಶಗಳಿರ್ತಕ್ಕಂತಹ ಉಪ್ಪು ಜಾಸ್ತಿ ಇರ್ತಕ್ಕಂಥ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡಿದಾಗ ರಕ್ತದ ಒತ್ತಡ ಜಾಸ್ತಿ ಆಗ್ತದೆ, BP ಜಾಸ್ತಿ ಆಗ್ತದೆ. ಇದನ್ನು ಹೈಪರ್ ಟೆನ್ಷನ್ ಅಂತಾರೆ, ಅಥವಾ ಲೋಕಲ್ ಲ್ಯಾಂಗ್ವೇಜಲ್ಲಿ ಬ್ಲಡ್ ಪ್ರೆಷರ್ BP ಅಂತ ಹೇಳ್ತಾರೆ. ಆದರೆ ಹೈಪರ್ ಟೆನ್ಷನ್ ಅದು ಸರಿಯಾದ ಒಂದು ಪದ. ಎರಡನೇದು ಹೈ ಬ್ಲಡ್ ಶುಗರ್, ಸಕ್ಕರೆ ಅಂಶ ಜಾಸ್ತಿ ಆದ ಸಂದರ್ಭದಲ್ಲಿ ಈಗ ಡಯಾಬಿಟಿಸ್ ಮೆಲಿಟಸ್ ಅಂತ ಒಂದು ಕಾಯಿಲೆ ಬರ್ತದೆ. ಅಂದರೆ ಡಯಾಬಿಟಿಸ್ ಸಕ್ಕರೆ ಕಾಯಿಲೆ, ಮಧುಮೇಹ ಅಂತ ಹೇಳ್ತಾರೆ. ಇದು ಯಾವ ರೀತಿ ನಮಗೆ ಪರೀಕ್ಷೆ ಮಾಡ್ಕೋಬೇಕು ಅಂತಂದರೆ ಖಾಲಿ ಹೊಟ್ಟೆನಲ್ಲಿ, ಅಂದರೆ ಫಾಸ್ಟಿಂಗ್ ಬ್ಲಡ್ ಶುಗರ್ FBS 100 mg/dL ಜಾಸ್ತಿ ಇದ್ದರೆ, ಹಾಗೂ PPBS ಪೋಸ್ಟ್ ಪ್ರ್ಯಾಂಡಿಯರ್ ಬ್ಲಡ್ ಶುಗರ್ ಅಂದರೆ ಆಹಾರ ತಿಂಡಿ ಸೇವನೆ ಮಾಡಿದ ನಂತರ ಮಾಡಿಸ್ತಕ್ಕಂಥ ಪರೀಕ್ಷೆಯಲ್ಲಿ ಅದು 140 mg/dL ಜಾಸ್ತಿ ಇದ್ದರೆ ಸಕ್ಕರೆ ಕಾಯಿಲೆ ಇದೆ ಅಂತ ಅರ್ಥ. ಮೂರನೆಯದು ಟ್ರೈಗ್ಲಿಸರೈಡ್ಸ್ ಅಂತಂದರೆ ಈ ಒಂದು ಟ್ರೈಗ್ಲಿಸರೈಡ್ಸ್ ಅಂಶ ರಕ್ತದಲ್ಲಿ 150 mg/dL ಜಾಸ್ತಿ ಇತ್ತು ಅಂತಂದರೆ ಕೊಲೆಸ್ಟ್ರಾಲ್ ಅಥವಾ ಟ್ರೈಗ್ಲಿಸರೈಡ್ಸ್ ಜಾಸ್ತಿ ಇದೆ ಅಂತ ಅರ್ಥ. ನಾಲ್ಕನೆಯದು ಲೋ HDL ಅಂತಂದರೆ ಗುಡ್ ಕೊಲೆಸ್ಟ್ರಾಲ್, ಒಳ್ಳೆಯ ರೀತಿಯ ಕೊಲೆಸ್ಟ್ರಾಲ್, ನಮಗೆ ದೇಹಕ್ಕೆ ಅಗತ್ಯವಾಗಿ ಬೇಕಾಗಿರ್ತಕ್ಕಂತಹ ಕೊಲೆಸ್ಟ್ರಾಲ್ ಕಡಿಮೆ ಇದ್ದರೆ, ಅಂದರೆ ಇದು ಲೆಸ್ ದ್ಯಾನ್ ಅಂತಂದರೆ 40 mg/dL ಕಡಿಮೆ ಇದ್ದರೆ ಇದು ಮೆಟಬಾಲಿಕ್ ಡಿಸಾರ್ಡರ್ ಅಂತ. ಐದನೇದು ಲಾರ್ಜ್ ವೇಸ್ಟ್, ಸೊಂಟದ ಸುತ್ತಳತೆ ಗಂಡಸರಲ್ಲಿ 40 ಇಂಚ್ಗಿಂತನೂ ಜಾಸ್ತಿ ಇತ್ತು ಅಂತಂದರೆ ಇದು ಒಬೆಸಿಟಿ ಅಂತ ಕರೀತಾರೆ. ಹೆಂಗಸರಲ್ಲಿ 35 ಇಂಚಿಗಿಂತನೂ ಜಾಸ್ತಿ ಇತ್ತು ಅಂದರೆ ಸೊಂಟದ ಸುತ್ತಳತೆ, ಇದನ್ನು ಲಾರ್ಜ್ ವೇಸ್ಟ್ ಅಂತಂದರೆ ಒಬೆಸಿಟಿ ಅಂತ ಕರೀತಾರೆ. ಈ ಎಲ್ಲ ಒಂದು ಕಾಯಿಲೆಗಳು ನಮ್ಮ ಜೀವನ ಶೈಲಿ ಆಧಾರಿತ, ಅಂದರೆ ಆಹಾರದಿಂದ ವಿಹಾರದಿಂದ ಬರ್ತಕ್ಕಂಥ ಒಂದು ಸಮಸ್ಯೆಗಳು. ಸರಿಯಾದ ಸಮಯಕ್ಕೆ ಸಂತುಲಿತ ಆಹಾರಗಳನ್ನ, ಪೋಷಕಾಂಶ ಇರತಕ್ಕಂಥ ಆಹಾರಗಳನ್ನ ಸೇವನೆ ಮಾಡ್ದಲೇ, ಹಾಗೂ ಸರಿಯಾದ ಸಮಯಕ್ಕೆ ನಾವು ನಿದ್ದೆ ಮಾಡ್ದಲೇ, ಸರಿಯಾದ ಸಮಯಕ್ಕೆ ವ್ಯಾಯಾಮ ಮಾಡ್ದಲೇ, ಏನೂ ಮಾಡ್ದಲೇ ಇರೋದ್ರಿಂದ ಈ ಥರ ಒಂದು ಸಮಸ್ಯೆಗಳು ಉದ್ಭವ ಆಗ್ತದೆ. ಇದಕ್ಕೆ ಮೆಟಬಾಲಿಕ್ ಡಿಸಾರ್ಡರ್ಸ್ ಅಥವಾ ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಕರೀತಾರೆ. ಇವತ್ತಿನ ಸಂಚಿಕೆಯಲ್ಲಿ ಈ ಮೆಟಬಾಲಿಕ್ ಸಿಂಡ್ರೋಮ್ ಅಂದ್ರೇನು, ಮೆಟಬಾಲಿಸಮ್ ಅಂದ್ರೇನು, ಡೈಜೆಷನ್ ಅಂದ್ರೇನು, ಮೆಟಬಾಲಿಸಮ್ ಅಂದ್ರೇನು, ಸಿಂಡ್ರೋಮ್ ಅಂದ್ರೇನು, ಇದರಲ್ಲಿ ಯಾವ ರೀತಿಯ ಸಮಸ್ಯೆಗಳು ಬರ್ತದೆ, ಯಾವುದು 5 ಪ್ರಮುಖ ಸಮಸ್ಯೆಗಳು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಮಗೆ ತಿಳಿಸ್ಕೊಟ್ಟಿದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.